ವೆಲ್ಕಮ್ ಟು ಫಾರೆಕ್ಸ್ ಫ್ರಮ್ ಝೀರೋ. ಬೇಸಿಕ್ ಇನ್ಫಾರ್ಮೇಶನ್ ನ ತಿಳಿಸ್ತಾ ಹೋಗ್ತೀನಿ. ಝೀರೋ ಇಂದ ಫಾರೆಕ್ಸ್ ನ ಕಲೀರಿ. ಫಾರೆಕ್ಸ್ ನಲ್ಲಿ ಮೇಜರ್, ಮೈನರ್ ಅಂಡ್ ಎಕ್ಸಾಟಿಕ್ ಪೇರ್ಸ್ ಅಂತ ಬರುತ್ತೆ. ತುಂಬಾ ಜನ ರ್ಯಾಂಡಮ್ ಆಗಿ ಟ್ರೇಡ್ ಮಾಡ್ತಾರೆ. 3 ತರದ ಪೇರ್ಸ್ ಅಲ್ಲಿ ಮೇಜರ್ ಪೇರ್ಸ್ ಕರೆನ್ಸೀಸ್ ಮೇನ್ಲಿ USD ಡಾಲರ್ ಅಲ್ಲಿ ಮಾಡ್ತಾರೆ. EUR USD, GBP USD, XAU USD. ಇದರಲ್ಲಿ ನಿಮಗೆ ಹೈ ಲಿಕ್ವಿಡಿಟಿ ಇರುತ್ತೆ, ಲೋವರ್ ಸ್ಪ್ರೆಡ್ಸ್ ಇರುತ್ತೆ, ಸ್ಮೂತರ್ ಮೂಮೆಂಟಮ್ ಕಾಣುತ್ತೆ. ಅದಕ್ಕೋಸ್ಕರ ಬಿಗಿನರ್ಸ್ ನೀವು ಮೇಜರ್ ಪೇರ್ಸ್ ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೈನರ್ ಪೇರ್ಸ್. ಮೈನರ್ ಅಲ್ಲಿ USD ಡಾಲರ್ ಬೇಸ್ ಕರೆನ್ಸಿ ಇರೋದಿಲ್ಲ. EUR GBP ಇರುತ್ತೆ, GBP JPY ಇರುತ್ತೆ, AUD NZD ಇರುತ್ತೆ. ಮೂವ್ಮೆಂಟ್ ತುಂಬಾ ಬೇರೆ ಆಗಿರುತ್ತೆ, ಲಿಕ್ವಿಡಿಟಿ ತುಂಬಾ ಕಮ್ಮಿ, ಸ್ಪ್ರೆಡ್ಸ್ ತುಂಬಾ ಹೈಯರ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸಾಟಿಕ್ ಪೇರ್ಸ್. ಒಂದು ಸ್ಟ್ರಾಂಗ್ ಕರೆನ್ಸಿ ಮತ್ತೆ ಒಂದು ಡೆವಲಪಿಂಗ್ ಕರೆನ್ಸಿಗೆ ಕಂಪೇರ್ ಮಾಡ್ತಾರೆ. USD TRY, USD ZAR. ಇದು ತುಂಬಾ ವೊಲಟೈಲ್ ಇರುತ್ತೆ, ಸ್ಪ್ರೆಡ್ಸ್ ತುಂಬಾ ಹೈ ಇರುತ್ತೆ. ಆಲ್ಮೋಸ್ಟ್ ಆಲ್ ಜನ ಎಕ್ಸಾಟಿಕ್ ಪೇರ್ಸ್ ನ ಯಾರು ಕನ್ಸಿಡರ್ ಮಾಡಲ್ಲ. ಮೇಜರ್ ಪೇರ್ಸ್ ಕಲಿಯೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ತುಂಬಾ ಜನ ಅದಕ್ಕೋಸ್ಕರ ಮೇಜರ್ ಪೇರ್ಸ್ ನ ಟ್ರೇಡ್ ಮಾಡ್ತಾರೆ ಅಂಡ್ ನೀವು ಕೂಡ ಕಲಿಬೇಕು. ಸ್ಪ್ರೆಡ್ಸ್ ಅಂತಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಡಿಫರೆನ್ಸ್ ಆಗಿರುತ್ತೆ. ಸ್ಪ್ರೆಡ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಪ್ರೆಡ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಸ್ಪ್ರೆಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದೇ ತರ ಕಂಟೆಂಟ್ ಗಾಗಿ ಈ ರೀಲ್ ನ ಸೇವ್ ಮಾಡ್ಕೊಂಬಿಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.